ನೀವು ಪ್ರತಿದಿನ ಬೋಂಡಾ ಮಿರ್ಚಿ ಸಮೋಸ ಅಂತ ಎಣ್ಣೆ ಪದಾರ್ಥಗಳನ್ನ ಪ್ರತಿದಿನ ತಿಂತಾ ಇದ್ದೀರಾ, ಹಾಗಾದ್ರೆ ನೀವು ಒಂದು ಬಿಗ್ ಡೇಂಜರ್ನಲ್ಲಿ ಇದ್ದೀರಾ ಅಂತ. ಸೊ ಅದು ಯಾಕೆ ಏನು ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂಡ್ ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರು ಆರೋಗ್ಯ ಸಮಸ್ಯೆಯಿಂದನೋ ಇಲ್ಲ ವಯಸ್ಸಾಗಿನೋ ಅಥವಾ ಏಜ್ ಆಗಿನೋ ಯಾವತ್ತೋ ಒಂದಿನ ಈ ಮಣ್ಣಲ್ಲಿ ಮಣ್ಣು ಆಗ್ಲೇಬೇಕಾಗುತ್ತೆ. ಸೊ ಇದರಲ್ಲಿ ಈ ಏಜಿಂಗ್ ಅನ್ನೋ ಪ್ರಾಸೆಸ್ನಲ್ಲಿ ಫೇಸ್ ಮೇಲೆ ಈ ರೀತಿ ವ್ರಿಂಕಲ್ಸ್ ಅಂಡ್ ಲೈನ್ಸ್ ಯಾಕೆ ಬರ್ತವೆ? ಆದ್ರೆ ಕೆಲವು ಜನಕ್ಕೆ ಎಷ್ಟು ವಯಸ್ಸಾದ್ರೂ ಈ ರೀತಿ ಫೇಸ್ ಮೇಲೆ ವ್ರಿಂಕಲ್ಸ್ ಅಂಡ್ ಲೈನ್ಸ್ ಬೇಗ ಬರಂಗೇ ಇಲ್ಲ. ಸೊ ಈ ರೀತಿ ಇವು ಯಾಕೆ ಬರ್ತವೆ ಅಂಡ್ ಇವು ಬೇಗ ಬರಲಾರ್ದೇ ಇರೋದಕ್ಕೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂಡ್ ಇದೇ ರೀತಿ ಎಷ್ಟೋ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿದೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅಂಡ್ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದ್ರೆ ನೀವು ಲೈಕ್ ಮಾಡಿದ್ರೆ ನಮಗೆ ಇನ್ನು ಇದೇ ಥರ ವಿಡಿಯೋಸ್ನ ಮಾಡೋಕ್ಕೆ ಬೂಸ್ಟ್ ಅಪ್ ಥರ ಇರುತ್ತೆ. ಅಂಡ್ ಇನ್ನು ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಹಾಯ್ ಅಂಡ್ ವೆಲ್ಕಮ್ ಟು AK ಫ್ಯಾಕ್ಟ್ಸ್ ಎಕ್ಸ್ಪ್ಲೋರರ್. ಡೈಲಿ ಈವ್ನಿಂಗ್ ಆದ್ರೆ ಸಾಕು ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸುತ್ತೆ. ಮಿರ್ಚಿ, ವಡೆ, ಸಮೋಸ ಅಂಡ್ ಮೇನ್ ಆಗಿ ಬೋಂಡಾನ ಇಷ್ಟಪಡೋರು ಜಾಸ್ತಿ. ಅದನ್ನ ತಿನ್ಲಾರ್ದೆ ಒಂದು ದಿನಾನು ಇರೋಕ್ಕೆ ಆಗಲ್ಲ ಅನ್ನೋರು ಇದ್ದಾರೆ. ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ನಮಗೆ ಇದರಿಂದ ಎಷ್ಟು ಡೇಂಜರ್ ಇದೆ ಅಂತ. ಈ ಸಮೋಸ, ಬೋಂಡಾ, ಮಿರ್ಚಿ ಮಾಡೋ ಪ್ರೊಸೆಸ್ನಲ್ಲಿ ಪ್ರತಿ ಸಾರಿ ಆಯಿಲ್ನ ಚೇಂಜ್ ಮಾಡ್ತಾ ಇದ್ರೆ ಅದರಿಂದ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಆಲ್ರೆಡಿ ಹೀಟ್ ಮಾಡಿ ಯೂಸ್ ಮಾಡಿರೋ ಸೇಮ್ ಆಯಿಲ್ನ ಮತ್ತೆ ಮತ್ತೆ ಹೀಟ್ ಮಾಡಿ ರೀಯೂಸ್ ಮಾಡ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್. ಅಂಡ್ ಇಲ್ಲಿ ಇವನ್ನ ತಯಾರು ಮಾಡೋ ಶಾಪ್ಸ್ ಆಲ್ರೆಡಿ ಯೂಸ್ ಮಾಡಿರೋ ಆಯಿಲ್ನ ಬಿಸಾಕಂಗಿಲ್ಲ. ಯಾಕಂದರೆ ಬಿಸಾಕಿದ್ರೆ ಆ ಶಾಪ್ಸ್ಗಳಿಗೆ ಹೆಚ್ಚಾಗಿ ಲಾಭ ಬರೋಂಗಿಲ್ಲ. ಸೊ ಅವರು ಸೇಮ್ ಆಯಿಲ್ನ 10 to 15 ಟೈಮ್ಸ್ ರಿಪೀಟೆಡ್ ಆಗಿ ಹೀಟ್ ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ಭಾಳ ಪ್ರಾಫಿಟ್ ಬರ್ಬೋದೇನೋ, ಬಟ್ ನಾವು ಇದನ್ನು ತಿನ್ನೋ ನಮ್ಮ ಹೆಲ್ತಿಗೆ ಮಾತ್ರ ಭಾಳ ಲಾಸ್ ಇದೆ. ಅಂಡ್ ಇಲ್ಲಿ ಆಯಿಲ್ನ ಮತ್ತೆ ಮತ್ತೆ ಹೀಟ್ ಮಾಡಿದ್ರು ಅಥವಾ ಮತ್ತೆ ಮತ್ತೆ ರೀಯೂಸ್ ಮಾಡಿದ್ರು ಅದರಲ್ಲಿ ಡೇಂಜರಸ್ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ತಯಾರಾಗ್ತವೆ ಅಂಡ್ ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಆಗ್ತವೆ. ಈ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ಅಂಡ್ ಫ್ರೀ ರ್ಯಾಡಿಕಲ್ಸ್ ನಮ್ಮ ಬಾಡಿಯಲ್ಲಿ ಹೋಗಿ ಹೊಸ ಹೊಸ ರೋಗಗಳನ್ನು ಸೃಷ್ಟಿ ಮಾಡ್ತವೆ. ಆಯಿಲ್ನ 3 ಟೈಮ್ಸ್ಗಿಂತ ಹೆಚ್ಚು ರೀಯೂಸ್ ಮಾಡಿದರೆ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ತಯಾರಾಗ್ತವೆ. ಅದು ನಮ್ಮ ಹೆಲ್ತಿಗೆ ಮಾತ್ರ ವೆರಿ ಡೇಂಜರಸ್. ನಾವು ಅನ್ಕೊಬೋದು ಅವರು ಬೋಂಡ ಜೊತೆ ಬರೀ ಚಟ್ನಿ ಒಂದೇ ಫ್ರೀ ಕೊಡ್ತಾ ಇದ್ದಾರೆ ಅಂತ. ಬಟ್ ಆದರೆ ಅದರ ಜೊತೆ ಬೋನಸ್ ಆಗಿ ಡೇಂಜರ್ಸ್ ಹಾರ್ಟ್ ಡಿಸೀಸ್ ಅಂಡ್ ಕ್ಯಾನ್ಸರ್ ಅಂತ ರೋಗಗಳನ್ನು ಕೊಡ್ತಾ ಇದ್ದಾರೆ. ಈ ಥರ ಫುಡ್ಸ್ನ ಯಾವಾಗೋ ಒಂದು ಟೈಮ್ ತಿಂದರೆ ಪ್ರಾಬ್ಲಮ್ ಇಲ್ಲ, ಬಟ್ ಇದನ್ನು ಡೈಲಿ ಡೇಟ್ ಥರ ಮೇಂಟೈನ್ ಮಾಡಿದ್ರೆ ಡೆತ್ ಆಗೋದಂತೂ ಗ್ಯಾರಂಟಿ. ಸೊ ಈ ಥರ ಫುಡ್ಸ್ನ ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟೋ ಬೆಟರ್. ಒಂದು ಬೂದು ಕುಂಬಳಕಾಯಿ ನಮ್ಮ ಎಷ್ಟೋ ಹೆಲ್ತ್ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಅನ್ನೋದು ನಿಮ್ಗೆ ಗೊತ್ತಾ? ಇಲ್ಲ. ಆದ್ರೆ ನಮಗೆ ಗೊತ್ತಿರೋದು ದೇವರಿಗೆ ಪೂಜೆ ಮಾಡೋ ಟೈಮ್ನಲ್ಲಿ ಇದನ್ನ ಬಳಸ್ತಾರ, ಇಲ್ಲಾಂದ್ರೆ ಮನೆಗೆ ದೃಷ್ಟಿ ಆಗ್ಲಾರದೆ ಮನೆ ಹೊರಗಡೆ ಕಟ್ತಾರ ಅಂತ. ಅಂಡ್ ಇದರಲ್ಲಿ ಇರುವಂತಹ ಕೆಲವು ವಿಶಿಷ್ಟ ಔಷಧ ಗುಣಗಳಿಂದ ಇದನ್ನ ಎಷ್ಟೋ ಜನ ವೈದ್ಯ ಕೂಷ್ಮಾಂಡಂ ಅಂತ ಕರೀತಾರೆ. ಯಾಕಂದ್ರೆ ಇದರಲ್ಲಿ ನಮ್ಮ ದೇಹಕ್ಕೆ ಯೂಸ್ ಆಗೋ ಎಷ್ಟು ಔಷಧ ಗುಣಗಳು ಇದರಲ್ಲಿವೆ. ಇದನ್ನ ಜ್ಯೂಸ್ ತರ ಮಾಡ್ಕೊಂಡು ಕುಡಿದ್ರೆ ಇದು ನಮ್ಮ ಬಾಡಿಯಲ್ಲಿರೋ ವೇಸ್ಟ್ ಪಾರ್ಟಿಕಲ್ಸ್ನ ಎಲ್ಲ ಒಂದು ಮ್ಯಾಗ್ನೆಟ್ ತರ ಎಳ್ಕೊಂಡು ಹೊರಗಡೆ ತಂದು ಬಿಸಾಕುತ್ತೆ. ಅಂಡ್ ನಮ್ಮ ಬಾಡಿನೆಲ್ಲ ಡಿಟಾಕ್ಸಿಫೈ ಮಾಡುತ್ತೆ. ಅಂಡ್ ಇದರಿಂದ ಈ ಒಂದು ಬೆನಿಫಿಟ್ಸ್ ಅಲ್ಲ, ಇನ್ನು ನಮ್ಮ ಹೊಟ್ಟೆಯಲ್ಲಿ ಉರಿ ಬರ್ತಾ ಇದ್ರು, ಅಸ್ತಮ ಪ್ರಾಬ್ಲಮ್ ಇದ್ರು, ಡೈಜೆಷನ್ ಪ್ರಾಬ್ಲಮ್ ಇದ್ರು, ಬ್ರೀತಿಂಗ್ ಇಶ್ಯೂಸ್ ಇದ್ರು, ಹೈ BP ಇದ್ರು, ನಿದ್ದೆ ಚೆನ್ನಾಗಿ ಬರ್ಲಿದ್ರು, ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಬೂದು ಕುಂಬಳಕಾಯಿ ಡೈಲಿ ಫುಡ್ ನ ತಗೊಂಡ್ರೆ ಇಮಿಡಿಯೇಟ್ ರಿಸಲ್ಟ್ಸ್ ಕೊಡ್ತಾವಂತೆ. ಅಂಡ್ ಇದರಲ್ಲಿ ರಿಚ್ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್, ನಮಗೆ ನಂಬಲಾರದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿದ್ದಾವೆ. ಅಂಡ್ ಇದರಲ್ಲಿ ಏನೆಲ್ಲ ವಿಟಮಿನ್ಸ್ ಇದಾವೆ ನೀವೇ ನೋಡಿ. ಅಂಡ್ ಇದನ್ನ ಆಯುರ್ವೇದ ಔಷಧಗಳಲ್ಲಿ ಬಳಸ್ತಾರೆ. ಅಂಡ್ ಇದರ ಬೀಜಗಳಿಂದ ತೆಗೆದ ಎಣ್ಣೆಯನ್ನ ಸ್ಕಿನ್ ಡಿಸೀಸಸ್ಗೆ ಬಳಸ್ತಾರೆ. ಡೈಲಿ ಮಾರ್ನಿಂಗ್ 1 ಗ್ಲಾಸ್ ಆಫ್ ಪಂಪ್ಕಿನ್ ಜ್ಯೂಸ್ನ ಕುಡಿದ್ರೆ ಸಾಕು, ನಿಮ್ಮ ದೇಹದಲ್ಲಿ ಡಿಫ್ರೆಂಟ್ ಹೆಲ್ತ್ ರಿಸಲ್ಟ್ಸ್ ಬರ್ತವೆ. ಗೈಸ್, ನೆಕ್ಸ್ಟ್ ಫ್ಯಾಕ್ಟಿಗೆ ಹೋಗಿ ಮುಂಚೆ ಒಂದು ರಿಕ್ವೆಸ್ಟ್. ಭಾಳ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು 6% ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ, 93% ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ನಮಗೆ ಇನ್ನು ಇದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಮೋಟಿವೇಶನ್ ಥರ ಇರುತ್ತೆ. ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಮಾಡೋರ್ಗು ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಯಾವತ್ತೂ ಒಂದಿನ ಈ ಭೂಮಿ ಮೇಲೆ ಮಣ್ಣಾಗಲೇಬೇಕು. ಕೆಲವರು ಆಕ್ಸಿಡೆಂಟ್ಸ್ ಇಲ್ಲ, ಹೆಲ್ತ್ ಪ್ರಾಬ್ಲಮ್ಸಿಂದ ಡೆತ್ ಆಗ್ತಾರೆ. ಅಂಡ್ ಇದರಲ್ಲಿ ಮೇನ್ ಆಗಿ ವಯಸ್ಸಾಗಿ ಡೆತ್ ಆಗೋರು ಇದ್ದಾರೆ. ಬಟ್ ಈ ಏಜಿಂಗ್ ಅನ್ನೋ ಪ್ರೊಸೆಸ್ನಲ್ಲಿ ಎಷ್ಟೋ ಜನ ಎಷ್ಟು ವಯಸ್ಸಾದರೂ ಇನ್ನೂ ಯಂಗಾಗಿ ಕಾಣ್ತಾರೆ. ಬಟ್ ಇದರಲ್ಲಿ ಕೆಲವು ಜನ ಇನ್ನು ಯಂಗ್ ಏಜ್ನಲ್ಲಿ ವಯಸ್ಸಾಗಿರೋ ಥರ ಕಾಣ್ತಾರೆ. ಆದರೆ ನಿಮ್ಗೆ ಗೊತ್ತಾ, ಈ ಏಜಿಂಗ್ ಅನ್ನೋದು ಫಾಸ್ಟಾಗಿ ಆಗೋದಕ್ಕೆ ಕಾರಣ ಏನಂತ? ಈ ಏಜಿಂಗ್ ಫಾಸ್ಟಾಗಿ ಆಗೋದಕ್ಕೆ ಮೇಜರಾಗಿ 5 ರೀಸನ್ಸ್ ಇದಾವಂತೆ. ಅದರಲ್ಲಿ ನಂಬರ್ 1, ನಾಟ್ ಡ್ರಿಂಕಿಂಗ್ ಎನಫ್ ವಾಟರ್. ಪ್ರತಿದಿನ ನಮ್ಮ ದೇಹಕ್ಕೆ ಬೇಕಾದಷ್ಟು ವಾಟರ್ನ ಕುಡಿದೇ ಇರೋದು. ಡಾಕ್ಟರ್ ನಟಾಲಿಯಾ ಅನ್ನೋರು 15,000 ಪೀಪಲ್ಸ್ಗಳ ಮೇಲೆ ರಿಸರ್ಚ್ ಮಾಡಿದ ಮೇಲೆ ಅವರಿಗೆ ಗೊತ್ತಾಗಿದ್ದೇನೆಂದರೆ
ಅದರಲ್ಲಿ 45ರಿಂದ ಹಿಡಿದು 66 ವಯಸ್ಸಿನವರಿಗೆ ಬಾಡಿಯಲ್ಲಿ ಸೋಡಿಯಂ ಲೆವೆಲ್ಸ್ ಜಾಸ್ತಿ ಇದ್ದು ಬೇಗ ವಯಸ್ಸಾಗಿರೋ ರೀತಿ ಕಾಣ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇದರಿಂದ ಅವ್ರು ಹೇಳಿದ್ದೇನೆಂದರೆ, ನಮ್ಮ ದೇಹಕ್ಕೆ ಬೇಕಾದ ಸಫಿಷಿಯೆಂಟ್ ವಾಟರ್ ಕುಡದೇ ಇದ್ದರೆ ಬಾಡಿಯಲ್ಲಿ ಸೋಡಿಯಂ ಲೆವೆಲ್ಸ್ ಜಾಸ್ತಿಯಾಗಿ ಏಜಿಂಗ್ ಪ್ರೋಸೆಸ್ ಬೇಗ ಆಗುತ್ತಂತೆ. ನಂಬರ್ 2, ಹೆಚ್ಚಾಗಿ ಕುಂತ್ಕೊಂಡು ಕೆಲಸ ಮಾಡಿದ್ರೂ ಏಜಿಂಗ್ ಪ್ರೋಸೆಸ್ ಬೇಗ ಆಗುತ್ತೆ. ನಮ್ಮ ಬಾಡಿಯಲ್ಲಿ DNA ಎಂಡ್ ಕ್ಯಾಪ್ ಮೇಲೆ ಟೊಲೊಮಿರ್ ಅನ್ನೋದಿರುತ್ತೆ, ಅದು ಬೇಗ ಕರಗಿ ಹೋಗಿ ಏಜಿಂಗ್ ಪ್ರೋಸೆಸ್ ಬೇಗ ಆಗುತ್ತೆ. ನಂಬರ್ 3, ಸರಿಯಾಗಿ ನಿದ್ದೆ ಮಾಡದೇ ಇರೋದು. UCಯಲ್ಲಿ ಅವರು ಮಾಡಿದ ರಿಸರ್ಚ್ನಲ್ಲಿ ಗೊತ್ತಾಗಿದೆ ಅಂದರೆ, ಪರ್ ಡೇನಲ್ಲಿ 7 to 8 hours ನಿದ್ದೆ ಇಲ್ಲ ಅಂದರೆ ಸೆಲ್ಫ್ ಏಜಿಂಗ್ ಬೇಗ ಆಗುತ್ತಂತೆ. ನಂಬರ್ 4, ವರ್ಕೌಟ್ ಆನ್ ಎಕ್ಸರ್ಸೈಸ್ ಮಾಡದೇ ಇರೋದು. ಇದರಿಂದನೂ ಅತಿ ಸಣ್ಣ ವಯಸ್ಸಿನಲ್ಲೇ ಜಾಸ್ತಿ ಏಜ್ ಆಗಿರೋ ರೀತಿ ಕಾಣ್ತಾರೆ. ನಂಬರ್ 5, ಹೈ ಸ್ಟ್ರೆಸ್ ಆ್ಯಂಡ್ ಆ್ಯಂಗರ್ನೆಸ್. ಇದರಿಂದನೂ ಬೇಗ ಫೇಸ್ ಮೇಲೆ ವ್ರಿಂಕಲ್ಸ್ ಆ್ಯಂಡ್ ಲೈನ್ಸ್ ಬಂದು ಏಜ್ ಆಗಿರೋ ರೀತಿ ಕಾಣ್ತಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಡೇಂಜರಸ್ ಥಿಂಗ್ ಏನಂದರೆ DNA ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಸೆಲ್ಸ್ ರಿಕವರಿ ಪ್ರೋಸೆಸ್ ವಯಸ್ಸಿನ ಜೊತೆಗೆ ಫಾಸ್ಟಾಗಿ ಕಡಿಮೆ ಆಗುತ್ತೆ. ಈ ಫೋಟೋದಲ್ಲಿ ಕಾಣಿಸ್ತಿರೋ ವ್ಯಕ್ತಿ ಹೆಸರು ಜಾದವ್ ಪಯಾಂಗ್. ಇವರು ಅಸ್ಸಾಂ ರಾಜ್ಯದ ಜೋರಾತ್ನಲ್ಲಿ ನಿವಾಸ ಮಾಡ್ತಾರೆ. ಇವರು 42 ವರ್ಷಗಳಿಂದ ಒಂದು ಗಿಡ ಕೂಡ ಇಲ್ಲದೇ ಇರೋ ಮರಳುಭೂಮಿಯಲ್ಲಿ ಪ್ರತಿದಿನ ಒಂದೊಂದು ಸಸ್ಯ ನೆಟ್ಟು 1360 ಎಕರೆಯಷ್ಟು ಕಾಡನ್ನು ಸೃಷ್ಟಿ ಮಾಡಿದ ವ್ಯಕ್ತಿ. ಆ್ಯಂಡ್ ಆಲ್ಸೋ ಇವರನ್ನು ಫಾರೆಸ್ಟ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತಲೂ ಕರೀತಾರೆ. 1979ರಲ್ಲಿ ಆಸಾಂನಲ್ಲಿ ಬಂದ ಪ್ರವಾಹದಿಂದ ಅನೇಕ ಜೀವರಾಶಿಗಳು, ಪ್ರಾಣಿ ಪಕ್ಷಿಗಳು ಬ್ರಹ್ಮಪುತ್ರ ನದಿಯೊಳಗೆ ಹೊಡ್ಕೊಂಡ್ಬಂದು. ಅಂಡ್ ಆಮೇಲೆ ಆ ಪ್ರವಾಹ ಕಡಿಮೆ ಆದಮೇಲೆ ಅಲ್ಲಿ ಯಾವುದೇ ತರಹದ ಗಿಡ ಮರ, ತಣ್ಣನೆಯ ವಾತಾವರಣ ಇಲ್ಲದೆ ಭೂಮಿ ಉಷ್ಣಾಗ್ರತೆ ಜಾಸ್ತಿಯಾಗಿ ಅದರ ಮೇಲೆ ಇರುವ ಪ್ರಾಣಿ ಪಕ್ಷಿಗಳು ನಾಶ ಆದವು. ಆಗ ಜಾದವ್ ಪಯಾಂಗ್ ಇದನ್ನು ನೋಡಿ ಗಿಡ ಮರಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿಗಳಿಗೆ ನಿವಾಸ ಮಾಡೋಕ್ಕೆ ಒಂದು ದೊಡ್ಡ ಅರಣ್ಯವನ್ನು ಸೃಷ್ಟಿ ಮಾಡ್ಬೇಕಂತೇಳಿ ಡಿಸೈಡ್ ಆದ. ಆಗ ಜಾದವ್ ಪಯಾಂಗ್ನ ವಯಸ್ಸು 16 ವರ್ಷ ಮಾತ್ರ. ಅಷ್ಟು ಸಣ್ಣ ವಯಸ್ಸಿನಲ್ಲೇ ಅಷ್ಟು ದೊಡ್ಡ ನಿರ್ಧಾರ ಮಾಡಿದ್ದಾನೆ. ರಿಯಲಿ ಈಸ್ ಗ್ರೇಟ್. ಸೊ ಆವಾಗಿಂದ ಜಾದವ್ ಪಯಾಂಗ್ ಒಂದು ದೋಣಿಯಲ್ಲಿ ನದಿಯನ್ನು ಕ್ರಾಸ್ ಮಾಡಿ 2 ಗಂಟೆಯಷ್ಟು ನಡ್ಕೊಂಡು ಹೋಗಿ ಪ್ರತಿದಿನ ಮರದ ಸಸಿಗಳನ್ನು ಇಟ್ಟು ಬೆಳೆಸಿ ಒಂದು ಮರಳು ಭೂಮಿಯನ್ನು ಒಂದು ದೊಡ್ಡ ಅರಣ್ಯ ಭೂಮಿಯಾಗಿ ಸೃಷ್ಟಿ ಮಾಡಿದ. ಸೊ ಆವಾಗಿಂದ ಅರಣ್ಯ ಭೂಮಿ ಎಷ್ಟೋ ಜೀವರಾಶಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನಿವಾಸ ಸ್ಥಳ ಆಯಿತು. ಅಂಡಲ್ಲಿ ಬೆಂಗಾಲ್ ಟೈಗರ್ಸ್, ಇಂಡಿಯನ್ ರೈನೋಸಾರಸ್ ಅಂಡ್ 100ಕ್ಕೂ ಹೆಚ್ಚು ಜಿಂಕೆಗಳು, ಮೊಲಗಳು ಅಂಡ್ ಲಾರ್ಜ್ ನಂಬರ್ ಆಫ್ ಬರ್ಡ್ಸ್ ಅಂಡ್ ಅನಿಮಲ್ಸ್ಗಳಿಗೆ ಒಂದು ಮನೆ ಥರ ಸೃಷ್ಟಿ ಆಯಿತು. ಈ ಫಾರೆಸ್ಟ್ 10 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 1360 ಎಕರೆನಲ್ಲಿದೆ. ಇದನ್ನು ಗಮನಿಸಿದ ಇಂಡಿಯನ್ ಗೌರ್ಮೆಂಟ್ ಜಾದವ್ ಪಯಾಂಗ್ ಮಾಡಿದ ಈ ಕೆಲಸವನ್ನು ನೋಡಿ 2015ರಲ್ಲಿ ಇವರಿಗೆ ಪದ್ಮಶ್ರೀಯನ್ನು ಕೊಟ್ಟು ಗೌರವಿಸಿತು. ಅಂಡ್ ಆಲ್ಸೋ ಇವರಿಗೆ ಕಜಿರಂಗಿ ಯೂನಿವರ್ಸಿಟಿ ಅಂಡ್ ಅಸ್ಸಾಂ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಹಾನರರಿ ಡಾಕ್ಟರೇಟ್ ಡಿಗ್ರಿಯನ್ನು ಕೊಟ್ಟು ಗೌರವಿಸಿತು. ಜಾದವ್ ಪಯಾಂಗ್ ಇವರ ಇನ್ನೊಂದು ಹೆಸರು ಮೊಲಾಯ್. ಇವರ ಹೆಸರಿನಲ್ಲಿ ಇವರು ಸೃಷ್ಟಿ ಮಾಡಿದ ಈ ಫಾರೆಸ್ಟಿಗೆ ಮೊಲಾಯ್ ಫಾರೆಸ್ಟ್ ಅಂತ ಹೆಸರಿಟ್ಟರು. ಅಂಡ್ ಇವ್ರ ಬಗ್ಗೆ ಇನ್ನೊಂದು ಪ್ರೌಡ್ ಫೀಲ್ ಆಗೋ ವಿಚಾರ ಏನಂದರೆ, ಇವರ ಜೀವನ ಚರಿತ್ರೆಯನ್ನು ಅಮೆರಿಕದ 6th ಕ್ಲಾಸ್ ಟೆಕ್ಸ್ಟ್ ಬುಕ್ಗಳಲ್ಲಿ ಸೇರಿಸಿದ್ದಾರೆ. ಪ್ರಪಂಚ 2024ರಲ್ಲಿದ್ದರೆ ಜಪಾನ್ ಮಾತ್ರ 2050ರಲ್ಲಿದೆ. ಅದೇಗಂತರ ಈ ಪ್ರಪಂಚದಲ್ಲೇ ಫಾಸ್ಟ್ ಆ್ಯಂಡ್ ಅಡ್ವಾನ್ಸ್ಡ್ ಪ್ಲೇಸಸ್ ಅಮೆರಿಕ, ದುಬೈ ಅಂತ ಕಂಟ್ರೀಸ್ಗಳಲ್ಲಿ ಇಲ್ಲದೇ ಇರೋ ಟೆಕ್ನಾಲಜಿ ಜಪಾನ್ನಲ್ಲಿದೆ. ಬೇರೆ ಕಂಟ್ರೀಸ್ಗಳಲ್ಲಿ ನಾರ್ಮಲ್ ಟ್ರೈನ್ ರನ್ ಆಗ್ತಾ ಇದ್ದರೆ ಜಪಾನಲ್ಲಿ ಮಾತ್ರ ಹ್ಯಾಂಗಿಂಗ್ ಟ್ರೈನ್ಸ್ ರನ್ ಆಗ್ತಾಯಿವೆ. ಎಲ್ಲ ಕಡೆ ಟ್ರೈನ್ ಸ್ಪೀಡ್ 300 km/h ಇದ್ದರೆ ಜಪಾನಲ್ಲಿ ಮಾತ್ರ 550 km/h ಇದೆ. ಆ್ಯಂಡ್ ಎಲ್ಲ ಕಡೆ ನಾರ್ಮಲ್ ಕ್ಲಾತ್ಸ್ ಅವೈಲೇಬಲ್ ಇದ್ದರೆ ಜಪಾನಲ್ಲಿ ಮಾತ್ರ ಡಿಜಿಟಲ್ ಕ್ಲಾತ್ಸ್ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ಅದರಲ್ಲಿ ನಮಗೆ ಇಷ್ಟವಾದ ಡಿಸೈನ್ಸ್ ಚೇಂಜ್ ಮಾಡ್ಕೋಬೋದು. ಜಪಾನ್ ಡ್ರೈನೇಜ್ನಲ್ಲಿರೋ ಕ್ಲೀನ್ ನಮ್ಮ ಪ್ರಪಂಚದ ನದಿಗಳಲ್ಲಿ ಕೂಡ ಇರಲ್ಲ. ಆ್ಯಂಡ್ ಆ ಡ್ರೈನೇಜ್ನಲ್ಲಿ ಎಷ್ಟೋ ಟೈಪ್ಸ್ ಆಫ್ ಫಿಶಸ್ ಬದುಕ್ತವೆ, ಅಂದರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಈಗ ಜಪಾನ್ನಲ್ಲಿ ಅಂಡರ್ ವಾಟರ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಶುರು ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ 5000 ಜನಗಳ ಜೊತೆಗೆ ಅವರಿಗೆ ಬೇಕಾದ ಎಲ್ಲ ಫೆಸಿಲಿಟೀಸ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರಂತೆ. ಜಸ್ಟ್ ನೀವೇ ಅರ್ಥ ಮಾಡ್ಕೊಳ್ರಿ ಅವರು ಯಾವ ರೇಂಜಲ್ಲಿ ಟೆಕ್ನಾಲಜಿನ ಬಿಲ್ಡ್ ಮಾಡ್ಕೊತಿದ್ದಾರೆ ಅಂತ. ಆ್ಯಂಡ್ ಇನ್ನು ಇಲ್ಲಿರುವಂಥ ಜಪಾನ್ ಸ್ಕೂಲ್ ರೂಲ್ಸ್ ಕೇಳಿದ್ರೆ ಬೇಜಾರಾಗಬೇಕೋ ಇಲ್ಲ ಖುಷಿ ಪಡ್ಬೇಕೋ ಗೊತ್ತಾಗಲ್ಲ. ಯಾಕಂದರೆ ಜಪಾನ್ ಸ್ಕೂಲ್ಸ್ಗಳಲ್ಲಿ ಕ್ಲೀನಿಂಗ್ ಮಾಡೋಕ್ಕೆ ಆಯಾಗಳು ಅಥವಾ ಕೆಲಸ ಮಾಡೋರು ಯಾರು ಇರಲ್ಲ. ಮತ್ತು ಸ್ಕೂಲ್ಸ್ನಲ್ಲಿ ಕ್ಲೀನಿಂಗ್ ಯಾರು ಮಾಡ್ತಾರಂದರೆ ಆ ಚಿಕ್ಕ ಮಕ್ಕಳೇ ಮಾಡ್ತಾರೆ. ಅವರ ಕ್ಲಾಸ್ ರೂಮ್ಸಿಂದ ಹಿಡಿದು ವಾಶ್ರೂಮ್ವರೆಗೆ ಪ್ರತಿಯೊಂದನ್ನ ಕ್ಲೀನ್ ಮಾಡಿ ಅವರೇ ನೀಟಾಗಿ ಇಟ್ಕೊಳ್ಬೇಕು. ಅಂದರೆ ಚಿಕ್ಕ ಮಕ್ಕಳಿಗೆ ಮಾರ್ಕ್ಸ್ ಬರೀ ಎಕ್ಸಾಮ್ ಪೇಪರ್ಸಿಂದ ಮಾತ್ರ ಕೊಡಲ್ಲ. ಅವರು ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿ ಇರ್ತಾ ಇದ್ದಾರೆ, ಬಿಹೇವಿಯರ್ ಹೇಗಿದೆ, ರೆಗ್ಯುಲರ್ ಆಗಿ ಸ್ಕೂಲ್ಗೆ ಬರ್ತಾ ಇದ್ದಾರಾ, ನೋಟ್ಸ್ ಮಾಡ್ತಾ ಇದ್ದಾರಾ, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಾ, ಇವೆಲ್ಲವನ್ನು ನೋಡಿ ಅವರಿಗೆ ಮಾರ್ಕ್ಸ್ನ ಕೊಡ್ತಾರೆ. ಆ್ಯಂಡ್ ಅಲ್ಲಿ ಮನೆಯಿಂದ ಸ್ಕೂಲ್ಗೆ ಫುಡ್ನ ತಗೊಂಡು ಬರೋಂಗಿಲ್ಲ. ಅಂದರೆ ಸ್ಕೂಲ್ಸ್ಗಳೇ ಚಿಕ್ಕ ಮಕ್ಕಳಿಗೆ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಅವರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಚಿಕ್ಕ ಮಕ್ಕಳಿಗೆ ಹೆಲ್ದಿ ಫುಡ್ನ ಕೊಡ್ತಾರೆ. ಆ್ಯಂಡ್ ಆ ಚಿಕ್ಕ ಮಕ್ಕಳು ಆ ಫುಡ್ನ ವೇಸ್ಟ್ ಮಾಡದೇ ರೀತಿ ತಿನ್ನಬೇಕು. ಆ್ಯಂಡ್ ಈ ವಿಡಿಯೋಗೆ ಎಷ್ಟೇ ಗ್ಯಾಸ್, ಈ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಐಕಾನ್ನ ಕ್ಲಿಕ್ ಮಾಡಿ ಆನ್ ಅಲ್ಲಿ ಇಟ್ಕೊಳ್ರಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ಮತ್ತೆ ಸಿಗ್ತಾ ಇರೋಣ. ಬಾಯ್.